ನಿನ್ನೆ ಸುಮಾರು 8 ಗಂಟೆ ಸಮಯದಲ್ಲಿ ನಮ್ಮ ಜನಪ್ರಿಯ ಆಸ್ಪತ್ರೆ ಹಾಸನಕ್ಕೆ ಕೀರ್ತಿ ಎಂಬುವರು ಹೊಡೆದಾಟದ ಹಿನ್ನೆಲೆಯಲ್ಲಿ ಬಂದು ದಾಖಲಾಗಿ ಎಮರ್ಜೆನ್ಸಿಗೆ ಅಂದರೆ ತುರ್ತು ಚಿಕಿತ್ಸೆ ಬೇಕು ಬಂದಿದ್ರು. ಬಂದಾಗ ಅವ್ರಿಗೆ ಅವರು ಸೆಮಿ ಕಾನ್ಷಿಯಸ್ ಇದ್ದರು, ಫುಲ್ಲಿ ಜ್ಞಾನ ಇರಲಿಲ್ಲ. ಆಮೇಲೆ ನೋಡುವಾಗ ಎಡದ ಕಡೆ ತಲೆಯ ಮುಂಭಾಗ ಆಳವಾದ ಗಾಯ ಇತ್ತು. ಜೊತೆಯಲ್ಲಿ ತಕ್ಷಣಕ್ಕೆ ನಾವು ಬಿ ಪಿ ಎಲ್ಲ ನೋಡ್ಕೊಂಡು ಏನೇನು ಬೇಕು ಚಿಕಿತ್ಸೆಯನ್ನು ಕೊಟ್ಟು ನಾವು ಅವ್ರಿಗೆ ಸ್ಕ್ಯಾನಿಂಗ್ ಅಂದರೆ ತಲೆ ಸ್ಕ್ಯಾನಿಂಗನ್ನು ಮಾಡಿದ್ವಿ. ತಲೆಯಲ್ಲಿ ಮೆದುಳು ಅಲ್ಲಾಡ್ದಂಗೆ ಆಗಿದ್ದ ಜೊತೆಯಲ್ಲಿ ಮುಖದ ಸ್ಕ್ಯಾನಿಂಗ್ ಕೂಡ ಮಾಡಿದ್ವಿ. ಮುಖದಲ್ಲಿ ಮಲ್ಟಿಪಲ್ ಫ್ರಾಕ್ಚರ್ಸ್ ಅಂದರೆ ಒಂದು 4-5 ಕಡೆ ಮುಖದ ಮೂಳೆ ಮುರಿದಿದೆ. ಅದಕ್ಕೆ ಮುಖದ ಮೂಳೆ ತಜ್ಜರು ಕೂಡ ನೋಡಿದ್ದಾರೆ. ತಲೆ ಡಾಕ್ಟರ್ ನ್ಯೂರೋಸರ್ಜನ್ ಕೂಡ ನೋಡಿದ್ದಾರೆ. ಮುಖದ ಮೂಳೆಗೆ ಇನ್ನೊಂದು ಸ್ಕ್ಯಾನಿಂಗ್ ಮಾಡಿ ಅದಕ್ಕೆ ಶಸ್ತ್ರಚಿಕಿತ್ಸೆ ಬೇಕಾಗುತ್ತೆ ಕೂಡ. ಮುಖದ ಮೂಳೆಗೆ ಶಸ್ತ್ರಚಿಕಿತ್ಸೆ ಮಾಡಿಬಿಟ್ಟು, ಯಾಕಂದರೆ ಎಡದ ಕಡೆ ಮೂಳೆ ಏನಿದೆ, ಈ ಮೂಳೆ ಥರ ಒಳಗಡೆ ಹೋಗಿದೆ. ಅಂದರೆ 4-5 ಕಡೆ ಮೂಳೆ ಮುರಿದ್ರ ಜೊತೆಯಲ್ಲಿ ಕಣ್ಣಿನ ಒಳಗಡೆ ಭಾಗ, ಈ ಆರ್ಚ್ ಅಂತ ಹೇಳಿದ್ರೆ ಅದು, ಮತ್ತು ಒಳಗಡೆ ಮ್ಯಾಕ್ಸಿಲ, ಈ ಕಡೆ ಎಲ್ಲ ಮೂಳೆ ಮುರಿದಿದೆ. ಅದಕ್ಕೆ ಶಸ್ತ್ರಚಿಕಿತ್ಸೆ ಮಾಡಬೇಕು ಅಂತೇಳಿ ಕೂಡ ನಮ್ಮ ಮುಖದ ಡಾಕ್ಟರ್ ಸಲಹೆ ಕೊಟ್ಟಿದ್ದಾರೆ. ಮತ್ತು ಇವಾಗ ಪೇಷಂಟ್ ಸ್ಟೇಬಲ್ ಆಗಿದೆ. ಅಂದರೆ ಇವಾಗ ಈ ಸಂದರ್ಭದಲ್ಲಿ ಅವರಿಗೆ ಜೀವಕ್ಕೆ ಅಪಾಯ ಸಾಧ್ಯತೆ ಕಡಿಮೆ ಇರುತ್ತೆ. ಏನು ಗಲಾಟೆ ಅಂತ ಸರ್ ನಿಮಗೆ ಗೊತ್ತಿಲ್ಲ? ಅದನ್ನು ಜಿಮ್ಮಲ್ಲಿ ಈ ಥರ ಆಗ್ತಾ ಇರುವಾಗ ಇನ್ನೊಬ್ಬರು ಹೊಡೆದ್ಬಿಟ್ಟು ಹಂಗಾಗಿದ್ರು ಅಂತ ಹೇಳಿದರು. ಅಸಾಲ್ಟ್ ಅಂತ ನಾವೇನು ಬರೆದ್ಬಿಟ್ಟು ಪೊಲೀಸಿಗೆ ಮಾಹಿತಿ ಕೊಟ್ಟಿದ್ದೀವಿ. ಅದಕ್ಕಿಂತ ಮುಂಚೆ ನಾವು ಡೀಟೇಲ್ ಏನು ತೊಗೊಂಡಿರಲಿಲ್ಲ.